ಇವಾಗ ಹತ್ತಿರದಲ್ಲೇ ಸಾಲಕ್ಕೆ ಹಬ್ಬ ಬರುತ್ತೆ. ಇವಾಗ ಶ್ರಾವಣ ಮಾಸ ಶುರು ಆಗ್ತಾ ಇದ್ದಾಗಲಿಂದ ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತೆ. ಆವಾಗ ಮನೇಲೆಲ್ಲ ಸ್ವೀಟ್ಸ್, ಮಧುಮೇಹಿಗಳು ಮನೆ ತುಂಬ ಇದ್ದಾರೆ ಇವಾಗ. ಆದರೆ ಯಾವ ಸ್ವೀಟ್ಸ್ ತಿನ್ನಬೇಕು, ಯಾವ ಸ್ವೀಟ್ಸ್ ತಿನ್ನಬಾರ್ದು, ಗಣೇಶ ಹಬ್ಬಕ್ಕೆ ಸ್ವೀಟ್ಸೇ ಮಾಡೋದು ಬೇಡವಾ, ಅಥವಾ ನೈವೇದ್ಯ ಮಾಡೋದೇ ಬೇಡವಾ, ಅಥವಾ ನಾವು ತಿನ್ನೋದು ಬೇಡ ಅಂತ ಅವ್ರಿಗೂ ನೈವೇದ್ಯ ಮಾಡೋದಿಲ್ಲ. ಸೊ ಆ ಥರ ಏನಿಲ್ಲ, ಎಲ್ಲನೂ ಪ್ಲ್ಯಾಂಡ್ ಮಾಡಿ ತೊಗೊಳೋದ್ರಿಂದ ಎಲ್ಲ ಅನುಕೂಲ ಆಗುತ್ತೆ. ಬೇಸನ್ ಲಾಡು ಆಗಿರ್ಬೋದು, ಅಥವಾ ಮೋದಕ ಆಗಿರ್ಬೋದು, ಅಥವಾ ಕರ್ಜಿಕಾಯಿ ಆಗಿರ್ಬೋದು, ಅದನ್ನೆಲ್ಲ ತೊಗೊಳ್ಬೋದು. ಆದರೆ ಯಾವುದನ್ನು ರೆಗ್ಯುಲರ್ ಆಗಿ ಮಾಡಬೇಡಿ. ತಿನ್ನಬೇಕು ಅಂದರೆ ವೀಕ್ಲಿ ಟ್ವೈಸ್, ಇವಾಗ ಒಂದು ಹೊತ್ತಿಗೆ ನೀವು ತೊಗೊಳ್ಬೋದು. ಮತ್ತು ಇನ್ನೊಂದು ಹೇಳಲೇಬೇಕು ಅಂದರೆ, ರಾತ್ರಿ ಯಾವುದೇ ಕಾರಣಕ್ಕೂ ಸ್ವೀಟ್ಸ್ಗಳನ್ನು ತಿನ್ನಬೇಡಿ. ರಾತ್ರಿ ತಿನ್ನೋದ್ರಿಂದ ಏನಾಗುತ್ತೆ, ಬೆಳಗ್ಗೆಯಿಂದ ಎಲ್ಲ ಕಾರ್ಬ್ಸ್ನ ತುಂಬಿಸಿರ್ತೀವಿ. ಸೊ ಎಕ್ಸ್ಟ್ರಾ ಕಾರ್ಬ್ಸ್ ಆ್ಯಡ್ ಮಾಡಿದ್ರೆ ಮತ್ತೆ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಏನೇ ಸ್ವೀಟ್ಸ್ ತಿನ್ನಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ 1 ಅಥವಾ 2 ತೊಗೊಳ್ಳಿ, ಬ್ರೇಕ್ಫಾಸ್ಟೇ ಮಾಡಬೇಡಿ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್. ಮತ್ತು ಇದನ್ನು ಫಾಲೋ ಮಾಡಿದ್ರೂ ಕೂಡ ಶುಗರ್ ಲೆವೆಲ್ಸ್ನ ನೀವು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.